ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತೇನ್ ಮಾಡ್ತಾ ಇದೀವಮ್ಮ? ಹಣ್ಣುಳ್ಳಿಕಾಯಿಂದ ಮಸಾಲೆ ಮಾಡೋಣ. ಬೇಕಾಗಿರೋ ಪದಾರ್ಥಗಳು ಅರ್ಧ ಕೆಜಿ ಡಬಲ್ ಬೀನ್ಸ್ ತಗೊಂಡಿದ್ದೀನಿ, ಹಣ್ಣುಳ್ಳಿಕಾಯಿ, ಒಂದು ಆಲೂಗಡ್ಡೆ, ಮತ್ತೆ ಇದಕ್ಕೆ ಮಸಾಲೆ ರುಬ್ಬಕ್ಕೆ 2 ಈರುಳ್ಳಿ, ಒಂದು 10 ಒಣಮೆಣಸಿನ್ಕಾಯಿ, 1 ಟೊಮೊಟೊ, ಸ್ವಲ್ಪ ತೆಂಗಿನಕಾಯಿ, 1 ಸ್ಪೂನ್ ಕಡಲೆಪಪ್ಪು, ಒಂಚೂರು ಅರಿಶಿನ, 2 ಸ್ಪೂನ್ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಸ್ಟವ್ ಹಚ್ಕೊಂಡು ಒಂದು ಪಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ, 2 ಸ್ಪೂನು. ಈಗ ನೋಡಿ, ಮಸಾಲೆಗೆ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗಿದೆ, ಅದಕ್ಕೆ 1 ಸ್ಪೂನ್ ಕಡಲೆಪಪ್ಪು, ಸ್ವಲ್ಪ ಅರಿಶಿನ, ಮತ್ತೆ 2 ಸ್ಪೂನ್ ಆಗಷ್ಟು ಧನಿಯಾ ಪುಡಿ. ಇದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಹೊತ್ತು ಇದನ್ನ ಹಾರಾಕ್ಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕೊಂಡು ರುಬ್ಕೊಳ್ಳೋಣ. ಮಸಾಲೆ ಆರಷ್ಟು ಒಳಗಡೆ ಒಂದು ಕುಕ್ಕರ್ ಇಟ್ಕೊಂಡು ಇದನ್ನ ಈ ಕಾಳನ್ನ ಆಲೂಗಡ್ಡೆ ಬೇಯಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಸಾಸಿವೆ ಹಾಕೊಂಡು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಸಾಸಿವೆ ಸಿಟ್ಲಿ ನೋಡಿ, ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ ನಾನು ಈರುಳ್ಳಿನ. ಈಗ ಒಗ್ಗರಣೆಗೆ ಹಾಕೋಣ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಇದಕ್ಕೆ ಕಾಳು ತೊಳೆದಿಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ. ಇದನ್ನು ಒಳಗಡೆ ಹಾಕೋಣ. ಮತ್ತು ಆಲೂಗಡ್ಡೆ ಸಣ್ಣಕ್ಕೆ ಹೆಚ್ಚಿ ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಒಳಗಡೆ ಹಾಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ, ಒಂದು 5 ನಿಮಿಷ. ಇದು ಫ್ರೈ ಆಗಲಿ, ಅದಕ್ಕೆ ಮಸಾಲೆ ರುಬ್ಕೊಂಬರೋಣ. ಎಲ್ಲ ಮಸಾಲೆಗೆ ರುಬ್ಕೊಳಕ್ಕೆ ಹಾಕೊಳ್ಳೋಣ. ತೆಂಗಿನಕಾಯಿ, 1 ಟೊಮೊಟೊ, ಮತ್ತು ಮಸಾಲೆ ಒಗ್ಗರಣೆ ಮಾಡ್ಕೊಂಡಿರೋದು ಚೆನ್ನಾಗಿ ಆರಿದೆ. ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಮಿಕ್ಸಾಗಿ ರುಬ್ಕೊಂಡಿದ್ದೀವಿ. ಇವಾಗ ಇದನ್ನು ಕಾಳು ಜೊತೆ ಸೇರಿಸ್ಕೊಳ್ಳೋಣ. ನೋಡಿ, ಇದೊಂದು ಸ್ವಲ್ಪ ಫ್ರೈ ಆಗಿದೆ. ಮಸಾಲೆನ ಇದ್ರೊಳಗಡೆ ಸೇರಿಸ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ಗಟ್ಟಿಯಾಗಿ ಇರಲಿ, ಚೆನ್ನಾಗಿರುತ್ತೆ. ಸಾಕು, ಇಷ್ಟಿದ್ರೆ ಸಾಕು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದು ವಿಸಲ್ ಹಾಕಿಸ್ಕೊಳ್ಳೋಣ. ಈಗ 1 ವಿಸಲ್ ಹಾಕಿಸ್ಕೊಳ್ಳೋಣ. ನೋಡಿ, ಕುಕ್ಕರ್ ಆರಿದೆ. ಹಣ್ಣುಳ್ಳಿಕಾಯಿ ಮಸಾಲೆ ರೆಡಿ ಆಗಿದೆ. ಇದಕ್ಕೆ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ.